ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಬಿರಿಯಾನಿಗಾಗಿ ಆಟೋ ಮೇಲೆ ಜನರು ಮುಗಿಬಿದ್ದಿರೋ ಘಟನೆ ಕೋಲಾರ ಜಿಲ್ಲೆಯ ಯಲುವಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ನೇತೃತ್ವದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇತ್ತು. ಆಗ ಈ ಘಟನೆ ನಡೆದಿದೆ. ಈ ಸಮಾವೇಶಕ್ಕೆ ಸುಮಾರು 2,000ಕ್ಕೂ ಅಧಿಕ ಜನರು ಆಗಮಿಸಿದ್ರು. ಬಿರಿಯಾನಿಗಾಗಿ ಕೆಲಕಾಲ ನೂಕು ನುಗ್ಗಲು ಉಂಟಾಯಿತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಾಖಲೆ ಇಲ್ಲದ ಸುಮಾರು 32 ಲಕ್ಷ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ. ಬೇತೂರು ಚೆಕ್ಪೋಸ್ಟ್ನಲ್ಲಿ ವಾಹನ ತಪಾಸಣೆ ವೇಳೆ ಜಪ್ತಿ ಮಾಡಲಾಗಿದೆ. ಆದಾಯ ತೆರಿಗೆ ಇಲಾಖೆಗೆ ಹಣ ಹಸ್ತಾಂತರ ಮಾಡಲಾಗಿದೆ. ಆರ್ಟಿ ನಗರದಲ್ಲಿ ಚುನಾವಣಾ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಖಾಲಿ ಮನೆಯಲ್ಲಿ ಸಂಗ್ರಹಿಸಿದ್ದ 231 ಕುಕ್ಕರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 60 ಕುಕ್ಕರ್ಗಳ ಮೇಲೆ ಪುಲಕೇಶಿ ನಗರದ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಭಾವಚಿತ್ರ ಇದೆ. ಉಳಿದ ಕುಕ್ಕರ್ಗಳೆಲ್ಲವೂ ಕೂಡ ಬಾಕ್ಸ್ಗಳಲ್ಲಿ ಪ್ಯಾಕ್ ಆಗಿದ್ದು ಪರಿಶೀಲನೆ ನಡೆಸಲಾಗ್ತಾ ಇದೆ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಶ್ರೀರಂಗಪಟ್ಟಣದಲ್ಲಿ ಮಾಜಿ ಶಾಸಕನಿಂದ ಕಣ್ಣೀರ ರಾಜಕಾರಣ ಶುರುವಾಗಿದೆ. ಬೆಳಕೋಳದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕ ರಮೇಶ್ ಬಾಬು ಕಣ್ಣೀರು ಹಾಕಿದ್ದಾರೆ. ಇವತ್ತು ನನಗೆ ಅತ್ಯಂತ ಕಷ್ಟದ ದಿನಗಳು ಎದುರಾಗ್ತಿವೆ. ನಾನು ಜನಸೇವೆ ಮಾಡೋದೇ ತಪ್ಪ ಅಥವಾ ಭಾರ ಹೊರ್ತೇನೆ ಅಂತ ಇಂಥ ಕಷ್ಟ ಕೊಡೋದು ಸರಿನಾ ಅಂತ ಕಣ್ಣೀರು ಹಾಕಿದ್ದಾರೆ. ನನ್ನ ಅತ್ಯಂತ ಕಷ್ಟದ ದಿನ ಒಂದ್ ಕಡೆ ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ತಾಯಿ ಹಿರಿಯದೇವ ಮಾತ್ರ ಅವ್ರು ಉಳಿಸ್ಕೊಡಪ್ಪ ಅಂತ ಕೇಳಿದ್ರು. ಇನ್ನು ಮಾಜಿ ಶಾಸಕ ರಮೇಶ್ ಬಾಬು ಕಣ್ಣೀರು ಹಾಕಿದ್ದಕ್ಕೆ ಹಾಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ವ್ಯಂಗ್ಯವಾಡಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ಮತ ಕೇಳು, ಅದು ಬಿಟ್ಟು ಕಣ್ಣೀರಾಕಿ ಮತ ಕೇಳೋದು ಶೋಭೆ ತರಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಹೇಳಲ್ಲ, ಯಾಕೆಂದ್ರೆ ಕೆಲವು ಲೈನ್ಗಳು ಹೇಳ್ಬಿಟ್ರೆ ಅವ್ರ ಮನೆ ಹತ್ರ ಕುತ್ಕೊಂಡು ಅಳಕ್ ಶುರು ಮಾಡ್ಬಿಡ್ತಾರೆ. ನಾವೆಲ್ಲ ನಿಮ್ಮ ಜನರಲ್ ಆಗಿ ಹೇಳೋದು, ಒಂದಲ್ಲ ಒಂದ್ಸಲಿ ನಾನು ಕಾರಣ ಅಂತ MLA ಆಗಕ್ಕೆ. ಅಳೋದ್ ಯಾಕೆ? ಜನ ಅಧಿಕಾರ ಕೊಟ್ಟಿರೋದು ನಿಮ್ಗೆ ಸೇವೆ ಮಾಡಕ್ಕಲ್ವಾ? ಅಳೋದ್ ಯಾಕಬೇಕು? ಅಳೋ ಅಂತ ಬರುವಾಗ ಕಷ್ಟ ನನಗೆ ಬಂದ್ಬಿಟ್ಟಿದೆ. ಯಾಕೆ ನಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಜನ ಅವರ ಅಭಿವೃದ್ಧಿಗೆ, ಗ್ರಾಮ ಅಭಿವೃದ್ಧಿಗೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಟ ಕಿಚ್ಚ ಸುದೀಪ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಬೆಂಬಲಿಸಿ ಅವರು ಹೇಳುವ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವುದಾಗಿ ತಿಳಿಸಿದ್ದಾರೆ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ನಾನು ಬಿಜೆಪಿ ಪಕ್ಷ ಸೇರ್ತಾ ಇಲ್ಲ, ರಾಜಕೀಯವನ್ನ ಪ್ರವೇಶ ಮಾಡ್ತಾ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತವರು. ಈಗ ಅವರು ವೈಯಕ್ತಿಕ ನೆಲೆಯಲ್ಲಿ ಮಾತ್ರ ಬೊಮ್ಮಾಯಿ ಅವರನ್ನ ಬೆಂಬಲಿಸಿ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. Sir, I'm not entering politics at all, sir. I'm still dealing with the politics. I'm telling you your answer. Yes, sir. I'm not entering politics, sir. My fans will be happy with that. ಬೊಮ್ಮಾಯಿ ಅವರಿಗೆ ನನ್ನ ಬೆಂಬಲ ಸರ್. ಆಕ್ಚುಲಿ ಅದ್ರಲ್ಲಿ ತಪ್ಪೇನಿಲ್ಲ ಹೇಳೋದ್ರಲ್ಲಿ. ನೀವು ಆಕ್ಚುಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಅ ಸರ್ಟನ್ ಆನ್ಸರ್ ಫ್ರಮ್ ಮೀ. ಐ ಆಕ್ಚುಲಿ ಆನ್ಸರ್ಡ್. ನಾನು ಹ್ಯೂಮನ್ ಕನೆಕ್ಟ್ ಅಂಡ್ ಐ ಆಮ್ ಕಮಿಂಗ್ ವಿತ್ ಹಿಮ್. ಅವರಿಗೆ ಅಲ್ಲಿ ಅದಕ್ಕೋಸ್ಕರ ನಾನು ಇದರಲ್ಲಿ ನನ್ನ ಸಂಪೂರ್ಣ ನನ್ನ ಅವರಿಗೆ ಬಂದಿರೋದು ನನ್ನ ಸಪೋರ್ಟು. ನಾನು ಬೊಮ್ಮಾಯಿ ಅಂದ್ರೆ ನನ್ನ ಮಾಮನಿಗೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ಣಯಗಳ ಬಗ್ಗೆ ನನಗೆ ಸಂಪೂರ್ಣ ಗೌರವವಿದೆ. ಅವರ ನಿರ್ಣಯಗಳ ಬಗ್ಗೆ ಹೆಮ್ಮೆ ಇದೆ. ಆದರೆ ನಾನಿಂದು ಬಂದಿರುವುದು ರಾಜಕೀಯ ಪ್ರವೇಶ ವಿಚಾರವಾಗಿ ಅಲ್ಲ. ನಾನು ಬಂದಿರುವುದು ಕೇವಲ ವ್ಯಕ್ತಿಗೋಸ್ಕರ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. But there are lots, sir. There are lots we agree upon, we idolize, and we say, yeah, this is right. That is why India is popular. India is going up today. Yes, of course, I agree upon our leadership. Mr. Modi, I totally respect certain decisions that he's taken, and as an Indian, I totally respect that, sir. But that has got nothing to do with me sitting here today, because this is with me. ಇನ್ನು ಇದೇ ವೇಳೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರಕ್ಕೆ ಬರಲು ಒಪ್ಪಿದ ಸುದೀಪ್ಗೆ ವಂದನೆಯನ್ನ ತಿಳಿಸಿದ್ದಾರೆ. ಇನ್ನು ಅವರ ವಿಚಾರಧಾರೆಗಳನ್ನ ಅವರು ಪ್ರಚಾರದಲ್ಲಿ ಹೇಳ್ತಾರೆ. ಸುದೀಪ್ ಮೂಲಕ ನಮ್ಮ ಪ್ರಚಾರಕ್ಕೆ ದೊಡ್ಡ ಶಕ್ತಿ ಸಿಗಲಿದೆ ಅಂತ ಹೇಳಿದ್ದಾರೆ. ಸುದೀಪ್ ಅವರಿಗೆ ನಾನು
ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ಈ ಒಂದು ನಿರ್ಣಯ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸದಿಂದ ನಮಗೆ ಸಂಪೂರ್ಣವಾದಂಥ ಬೆಂಬಲ ಕೊಡುವಂಥ ಅವರ ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೇನೆ. ಮತ್ತು ಅವರು ಒಬ್ಬ ಅತ್ಯಂತ ಜನಪ್ರಿಯ ನಟ ಇರೋದ್ರಿಂದ ಅವರಿಗೆ ಕ್ಯಾಂಪೇನ್ಗೆ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ. ಅವ್ರಿಗೂ ಕೂಡ ಅನುಕೂಲ ಆಗಬೇಕು ಮತ್ತು ಕ್ಯಾಂಪೇನು ಕೂಡ ಎಲ್ಲ ಕಡೆ ಆಗಬೇಕು. ಪ್ಲಸ್ ಅವ್ರ ಫ್ಯಾನ್ಸ್ಗೂ ಕೂಡ ಎಲ್ಲ ರೀತಿಯ ಏನು ಅವ್ರಿಗೆ ಅನ್ಯತಾ ಇಲ್ಲದಂಗೆ ಅವ್ರ ಫ್ಯಾನ್ಸನ್ನು. ಇನ್ನು ನಟ ಕಿಚ್ಚ ಸುದೀಪ್ ಬಿಜೆಪಿಗೆ ಬೆಂಬಲ ನೀಡುತ್ತಾರೆ ಎಂದು ತಿಳಿತಾ ಇದ್ದಂತೆ ಅವರ ಮನೆಗೆ 2 ಬೆದರಿಕೆ ಪತ್ರಗಳು ಬಂದಿದ್ದು, ಈ ಸಂಬಂಧ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸುದೀಪ್ ಆಪ್ತ ಜಾಕ್ ಮಂಜ ದೂರು ನೀಡಿದ್ದು, ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಪತ್ರದಲ್ಲಿ ಸುದೀಪ್ ಹಾಗೂ ಅವರ ಪೋಷಕರನ್ನ ನಿಂದಿಸಲಾಗಿದೆ. ಜೊತೆಗೆ ವಿಡಿಯೋ ಬಹಿರಂಗಪಡಿಸುತ್ತೇವೆ ಅಂತ ಬೆದರಿಕೆ ಹಾಕಲಾಗಿದೆ. ಇದರ ಬಗ್ಗೆ ಮಾತನಾಡಿದ ಸುದೀಪ್, ಇದು ಚಿತ್ರರಂಗದಲ್ಲಿ ಇರುವವರ ಕೃತ್ಯ, ಅವರಿಗೆ ಉತ್ತರ ಕೊಡ್ತೇನೆ ಅಂತ ಕಿಡಿಕಾರಿದರು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಪದ್ಮನಾಭನಗರ ಟಿಕೆಟ್ ಆಕಾಂಕ್ಷಿ ಗುರಪ್ಪ ನಾಯ್ಡು ಮನೆ ಮೇಲೆ ರೇಡ್ ಆಗಿದೆ. 3 ವಾಹನಗಳಲ್ಲಿ ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಇದೇ ವೇಳೆ ಗುರಪ್ಪ ನಾಯ್ಡು ಆಪ್ತ ಬಸಪ್ಪ ಎಂಬುವವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಬಸಪ್ಪಕ್ಕೆ ಅವಿನ್ಯೂ ರಸ್ತೆಯಲ್ಲಿರುವಂತಹ ಜ್ಯುವೆಲರಿ ಶಾಪ್ ಕೂಡ ಇದೆ. ಇನ್ನು ಸದ್ಯ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಮಾಜಿ ಸಂಸದ ಶಿವರಾಮೇಗೌಡ ಪುತ್ರ ಚೇತನ್ ಗೌಡ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಸೇರಿದ್ದಾರೆ. ಕಲಬುರಗಿಯ ಗುರುಮೆಟ್ಕಲ್ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೈದ್ಯ ಯೋಗೇಶ್ ಬಸ್ತರ್ ಹಾಗೂ ರಾಮದುರ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಚಿಕ್ಕರೇವಣ್ಣ ಸಹ ಬಿಜೆಪಿ ಸೇರಿದ್ದಾರೆ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಕಟೀಲು ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಇದುವರೆಗೂ ಸಹಿತ ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲಿ ನಾನು ಸಂಸದನಾಗಿ 2 ಬಾರಿ ಪಕ್ಷೇತರ ಸದಸ್ಯನಾಗಿ ನಾಗಮಂಗಲ ತಾಲೂಕಿನಲ್ಲಿ ನಂದೇ ಆಗಿರ್ತಕ್ಕಂಥ ಹೋರಾಟವನ್ನು ನಾನು ಮಾಡ್ಕೊಂಡ್ಬಂದೆ. ಇದೊಂದು ಶಿಸ್ತಿನ ಪಕ್ಷ, ಬೇರೆ ಪಕ್ಷ ನಾವೆಲ್ಲ ನೋಡಿದ್ದೀವಿ. ಈ ಒಂದು ಶಿಸ್ತನ್ನ ಕಾಪಾಡಿಕೊಂಡು ಹೋಗ್ಬೇಕಾದ ಬಹಳ ನಮ್ಮ ಕರ್ತವ್ಯ ಅಂತಕ್ಕಂಥ ದೃಷ್ಟಿಯಿಂದ ನಾನು ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ. ಎಲ್ಲರೂ ಸಹಿತ ನಾವು ಪಾರ್ಟಿ ಕಟ್ಟೋಣ, ಮಂಡ್ಯದಲ್ಲಿ ಕಮಲವನ್ನು ಅರಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. 2 ಪಕ್ಷದ ಡೊಂಬರಾಟವನ್ನ ಜನ ನೋಡಿ ಬೇಸತ್ತೋಗಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಮಲವನ್ನು ಅರಳಿಸಿ 3ನೇ ಶಕ್ತಿ ಅಲ್ಲ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ಹೊತ್ತಿಗೆ ಪ್ರಥಮ ಶಕ್ತಿಯಾಗಿ ಬಿಜೆಪಿಯನ್ನ ಬೆಳೆಸೋಣ. ಇನ್ನು ಕೈಯಲ್ಲಿ ಬಾಟಲಿ ಹಿಡ್ಕೊಂಡಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಟಿಕೆಟ್ ನೀಡುವಂತೆ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರಾಜೇಂದ್ರ ಅಂಬಲಿ ಮನವಿ ಮಾಡಿದ್ರು. ಆದ್ರೆ ಇದೆಲ್ಲ ಸರಿಯಲ್ಲ ಅಂತ ಸಚಿವ ಸುಧಾಕರ್ ಹೊರಟು ಹೋದ್ರು. ಬಿಜೆಪಿ ಕಾಂಗ್ರೆಸ್ ಅಸಮಾಧಾನಿತರಿಗೆ ಜೆಡಿಎಸ್ ಗಾಳ ಹಾಕ್ತಾ ಇದೆ. ರಾಜಾಜಿನಗರ ಟಿಕೆಟ್ ಸಿಗದೆ ಬೇಸರಗೊಂಡಿರೋ ಕಾಂಗ್ರೆಸ್ನ ಭವ್ಯ ನರಸಿಂಹಮೂರ್ತಿಗೆ ಗಾಳ ಹಾಕಿದೆ. ಜೆಡಿಎಸ್ಗೆ ಬಂದ್ರೆ ರಾಜಾಜಿನಗರ ಕ್ಷೇತ್ರದಿಂದ ಟಿಕೆಟ್ ಕೊಡುವುದಾಗಿ ಭರವಸೆ ನೀಡಿದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಹೋಗೋದಿಲ್ಲ ಅಂತ ವರ್ತೂರು ಪ್ರಕಾಶ್ ಕಿಡಿಕಾರಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರಿಗೆ ವರುಣಾದಿಂದ ಟಿಕೆಟ್ ಘೋಷಣೆಯಾಗಿದೆ. ಸಿದ್ದರಾಮಯ್ಯನವರಿಗೆ ಕೋಲಾರದ ಕ್ಷೇತ್ರದಿಂದ ಕೂಡ ಟಿಕೆಟ್ ಸಿಗಬಹುದು. ಆದರೆ 2 ಕ್ಷೇತ್ರಗಳಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೋಲ್ತಾರೆ. ವರುಣಾ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯನ್ನ ಹುಡುಕಿದ್ದೇವೆ, ಇನ್ನೇನು 2 ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಘೋಷಣೆ ಆಗಿದೆ ಸೀಟು ವರುಣಾ ಕ್ಷೇತ್ರಕ್ಕೆ. ಇವತ್ತು ಮೋಸ್ಟ್ಲಿ ಕೋಲಾರಕ್ಕೂ ಕೂಡ ನಿನ್ನೆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ನಮಗೆ ಬಂದಿರೋ ಮೂಲಗಳ ಪ್ರಕಾರ ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಕೋಲಾರ ಮತ್ತು ವರುಣಾ ಕ್ಷೇತ್ರದಲ್ಲಿ ಕಳೆದ 2018ರ ಚುನಾವಣೆ ಫಲಿತಾಂಶ ಏನಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, ಅದೇ ರೀತಿ ಕೋಲಾರದಲ್ಲೂ ಕೂಡ ಆಗುತ್ತೆ, ವರುಣಾ ಕ್ಷೇತ್ರದಲ್ಲೂ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪಾಪದ ಕೆಲಸ ಈ ರಾಜ್ಯದಲ್ಲಿ
ಈ ಸಮಾಜ ಏನೈತೆ ಕುರುಬ ಸಮಾಜವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಆ ಪಾಪದ ಕೊಡ ತುಂಬಿರೋದ್ರಿಂದ ಕೋಲಾರದಲ್ಲಿ 3ನೇ ಪ್ಲೇಸ್ ಆಗುತ್ತೆ. ವರ್ಣಕ್ಷೇತ್ರದಲ್ಲೂ ದಾವಣಗೆರೆ ನಗರದ ಹಳೇಪೇಟೆಯ ವೀರಭದ್ರೇಶ್ವರ ರಥೋತ್ಸವದ ಪ್ರಯುಕ್ತ ನಡೆದ ಕೆಂಡೋತ್ಸವದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಕೆಂಡ ತುಳಿದು ಹರಕೆ ತೀರಿಸಿದ್ದಾರೆ. ಹಿರಿಯ ಪುತ್ರ ಸಮರ್ಥ ಶಾಮನೂರ ಜೊತೆಗೆ ಮಲ್ಲಿಕಾರ್ಜುನ್ ಕೆಂಡ ತುಳಿದಿದ್ದಾರೆ. ದಾವಣಗೆರೆ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಎಸ್ಎಸ್ ಮಲ್ಲಿಕಾರ್ಜುನ ಕೆಂಡ ತುಳಿದ ಬಳಿಕ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ. ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಇವೇನಿದ್ರು ಇವದವಲ್ಲ, ಮೋದಿ ಹೆಸರು ಹೇಳ್ಕೊಂಡ್ ಬರಬೇಕು ಹೊರತು ಇವು ಸ್ವಂತ ಏನು ಅವ್ರ ಕೈ ಒಂದು ಗುಳ್ಗಂಜಿನ ಏನೂ ಕೆಲಸ ಆಗಲ್ಲ. ಸ್ವಂತ ವರ್ಚಸ್ಸಿನ ಮ್ಯಾಗ ಈಗ ಬರಲಪ್ಪ ಅವ್ನು ಯಾವ ಬರ್ತಾನೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಬೇಡ, ಅವರು BJP ಇಂದ ಬೇಡ, ಮೋದಿ ಅನ್ನೋದು ಬೇಡ, ನಾನು ರಾಹುಲ್ ಗಾಂಧಿ ಅನ್ನೋದು ಬೇಡ. ನಿಂತ್ಕೋಣ ಯಾರಿಗೆ ಊಟ ಹಾಕ್ತಾರೆ ನೋಡೋಣ, ಪಾರ್ಟಿನೇ ಬೇಡ ಮಾಡೋಣ. ನಾವು ಲಾಸ್ಟ್ ಟೈಮ್ 7-7 ಗೆದ್ದಿದ್ವಿ, 7-7 ಗೆಲ್ಬೋದು. ನಾವು ಗೆಲ್ತವೆ, ಅದ್ರಾಗ ಏನಿದಿಲ್ಲ. ಯಾಕಂದರೆ ರೋಜ್ ಗೆದ್ಬಿಟ್ಟಾರೆ. ಎಸ್ಪೆಷಲಿ ಪಾವರ್ಟಿ ತುಂಬೈತೆ ನೋಡ್ರಿ, ಬಡತನ ಅನ್ನೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿಚಾರ ಮತ್ತೆ ಜೋರಾಗಿದೆ. ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗಂಗಾವತಿ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ. ಬಹಿರಂಗ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಇಕ್ಬಾಲ್ ಅನ್ಸಾರಿ, ಬೇರೆಯವರಿಗೆ ಮತ ಹಾಕಿದ್ರೆ ಸಿದ್ದರಾಮಯ್ಯ ಸಿಎಂ ಆಗೋದಿಲ್ಲ, ನೀವು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ಮಾತ್ರ ಓಟ್ ಹಾಕಿ ಮಾನ್ಯ ಸಿದ್ದರಾಮಯ್ಯನವರು ಪುನಃ ಮತ್ತೆ ಮಂತ್ರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ನಿವೇಶಗಳು ಇದಾವೆ. ತಾವು ಕಾಂಗ್ರೆಸ್ಗೆ ಹಾಕಿದರೆ ಸಿರುಗುಪ್ಪ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಸಿರುಗುಪ್ಪ ಕ್ಷೇತ್ರದ ಟಿಕೆಟ್ ನೀಡಲು ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತವಾಗಿದೆ. ಸಿರುಗುಪ್ಪ ಶಾಸಕ ಸೋಮಲಿಂಗಪ್ಪರಿಗೆ ಟಿಕೆಟ್ ನೀಡದಂತೆ ಪಕ್ಷದ ಹೈಕಮಾಂಡ್ಗೆ ಒತ್ತಾಯ ಮಾಡಲಾಗ್ತಾ ಇದೆ. ಶಾಸಕರು ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ. ಸೋಮಲಿಂಗಪ್ಪಗೆ ಟಿಕೆಟ್ ನೀಡಿದ್ರೆ ನಾವು ರೆಬಲ್ ಆಗ್ತೀವಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಬೇರೆ ಪಕ್ಷದಿಂದ ಇದ್ದು ಗೆದ್ದು ಬಂದಂತರ ಸೋಮಲಿಂಗಪ್ಪನ ಒಂದು ಹೋರಾಟವನ್ನ ಅಭಿವೃದ್ಧಿವನ್ನ ನೋಡಿ ನಾವು ಸೋಮಲಿಂಗಪ್ಪ ಬಿಜೆಪಿ ಸೇರ್ಕೊಂಡು ಕಳೆದ 15 ವರ್ಷಗಳಾದವು. ಏನು 2018ರಿಂದ ಇಲ್ಲಿವರೆಗೆ ನಾವೇ ನಮ್ಮ ಪಕ್ಷದವರು ನಾವೇ ಇದು ಬಹಳ ಭ್ರಷ್ಟಾಚಾರಕ್ಕೆ ಐತೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು. ಇದು ನಮ್ಮ ಪ್ರಧಾನಿ ಮೋದಿಯವರನ್ನ ಸ್ಯಾಂಡಲ್ವುಡ್ ನಟ ಅಭಿಷೇಕ್ ಅಂಬರೀಶ್ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಜೂನ್ 7ಕ್ಕೆ ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಮದುವೆ ಫಿಕ್ಸ್ ಆಗಿದ್ದು ಪ್ರಧಾನಿ ಮೋದಿ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಒಳ ಮೀಸಲಾತಿ ವಿರುದ್ಧ ಬಂಜಾರ ಸಮುದಾಯ ತಿರುಗಿ ಬಿದ್ದಿದೆ. ವಿಜಯಪುರದಲ್ಲಿ ಬಂಜಾರ ಸಮುದಾಯದ ಬೃಹತ್ ಪ್ರತಿಭಟನೆ ನಡೆಸಿದೆ. ಸಿದ್ದೇಶ್ವರ ದೇಗುಲದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ಮೀಸಲಾತಿ ಜಾರಿ ಆಗಬಾರ್ದಂತೇಳಿ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಇದೆ. ಇದ್ರೂ ಸಹ ಇವರು ಉಪಸಮಿತಿಯನ್ನ ಮಾಡಿ ಸಮಾಜಕ್ಕೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2023ನೇ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯದಿಂದ ಸಾಹಿತಿ SL ಭೈರಪ್ಪ ಹಾಗೂ ಇನ್ಫೋಸಿಸ್ ಚೇರ್ಮನ್ ಸುಧಾಮೂರ್ತಿ ಅವರಿಗೆ ಪ್ರಶಸ್ತಿ ನೀಡಲಾಯಿತು. ಉಳಿದಂತೆ ಸಂಗೀತ ನಿರ್ದೇಶಕ MM ಕೀರವಾಣಿಗೆ ಪದ್ಮ ಪ್ರಶಸ್ತಿ, ಉತ್ತರ ಪ್ರದೇಶದ ಮಾಜಿ ಸಿಎಂ ಮುಲಾಯಂ ಸಿಂಗ್ ಯಾದವ್ಗೆ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಡಾಕ್ಟರ್ ಖಾದರ್ ವಲಿ ದುಧೆಕುಲಾ, ವಿಜ್ಞಾನ एवं इंजीनियरिंग. ಕೋಳಿ ಸಾಂಬಾರ್ಗಾಗಿ ಆರಂಭವಾದ ಜಗಳವೊಂದು ಕೊಲೆಯಲ್ಲಿ ಅಂತ್ಯವಾದ ಘಟನೆ ದಕ್ಷಿಣ ಕನ್ನಡದಲ್ಲಿ ನಡೆದಿದೆ. ಮಂಗಳವಾರ ರಾತ್ರಿ ಶಿವರಾಮನ ಮನೆಯಲ್ಲಿ ಕೋಳಿ ಸಾರು ಮಾಡಲಾಗಿತ್ತು. ತಂದೆ ಶೀನಾ ಮತ್ತು ಶಿವರಾಮ್ ನಡುವೆ ಚಿಕನ್ ಸಾಂಬಾರ್ಗಾಗಿ ಗಲಾಟೆ ನಡೆದಿದೆ. ಈ ವೇಳೆ ಕೋಪದಲ್ಲಿ ಶೀನಾ ಮಗನ ತಲೆಗೆ ಕೋಲಿನಿಂದ ಬಲವಾಗಿ ಹೊಡೆದಿದ್ದಾನೆ. ತಲೆಗೆ ಗಂಭೀರವಾದ ಏಟು ಬಿದ್ದಿದ್ದಕ್ಕೆ ಶಿವರಾಮ್ ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಸ್ಥಳದಲ್ಲಿಯೇ ಶಿವರಾಮ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇದು ಕದ್ದ ಚಿನ್ನವನ್ನ ಗುಜರಿಗೆ ಹಾಕಿದ್ದ ಮುಗ್ಧ ಕಳ್ಳನೊಬ್ಬನ ರೋಚಕ ಕಥೆ.
ಸುಬ್ರೆತೋ ಮಂಡಲ್ ಅಲಿಯಾಸ್ ಗುಜ್ರಿ ಎಂಬಾತ ಒಂದಷ್ಟು ಹಣ ಹಾಗೂ 7 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದಿದ್ದ. ಆದರೆ ಚಿನ್ನವನ್ನ ಎಲ್ಲಿ ಮಾರಬೇಕು ಎಂಬುದನ್ನು ಕೂಡ ತಿಳಿಯದೆ ಸೀದಾ ಗುಜ್ರಿಗೆ ಹಾಕಿದ್ದಾನೆ. ಗುಜ್ರಿ ಅಂಗಡಿ ಮಾಲೀಕ ಕೇವಲ 30,000 ಕೊಟ್ಟಿದ್ದ. ಸದ್ಯ ಸುಬ್ರೋತ್ನನ್ನ ಬಂಧಿಸಲಾಗಿದ್ದು 130 ಗ್ರಾಂ ಚಿನ್ನ ಮತ್ತು ನಗದನ್ನ ಸೀಸ್ ಮಾಡಲಾಗಿದೆ. ಗೋ ಸಾಗಣೆ ವೇಳೆ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ಸೇರಿ 5ರನ್ನು ಬಂಧಿಸಲಾಗಿದೆ. ಮಾರ್ಚ್ 31ರಂದು ಪುನೀತ್ ಅಂಡ್ ಟೀಮ್ ಕ್ಯಾಂಟರ್ ತಡೆದು ಜಾನುವಾರು ರಕ್ಷಣೆ ಮಾಡಿತ್ತು. ಕ್ಯಾಂಟರ್ನಲ್ಲಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ. ಕಳೆದ 5 ದಿನದಿಂದ ತಲೆಮರೆಸಿಕೊಂಡಿದ್ದ ಪುನೀತ್ ಅಂಡ್ ಟೀಮ್ನನ್ನ ಸಾತನೂರು ಪೊಲೀಸರು ಬಂಧಿಸಿದ್ದಾರೆ. ದ್ರೌಪದಿ ದೇವಿ ಕರಗಕ್ಕೆ ಕೇವಲ 1 ದಿನ ಬಾಕಿ ಇದೆ. ನಾಳೆ ನಡೆಯಲಿರುವಂತಹ ವಿಶ್ವವಿಖ್ಯಾತಿ ಬೆಂಗಳೂರು ಕರಗ ನೋಡುವುದಕ್ಕೆ ಸಾವಿರಾರು ಜನರು ಬರ್ತಾರೆ. ಅರ್ಚಕ ಜ್ಞಾನೇಂದ್ರ 5ನೇ ಬಾರಿಗೆ ಕರಗವನ್ನ ಹೊರಲಿದ್ದಾರೆ. ಇವತ್ತು ಕಲಾಸಿಪಾಳ್ಯದ ಮರಿಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ನಡೆಯಿತು. ಬಳಿಕ ದ್ರೌಪದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಏಪ್ರಿಲ್ 9ರಂದು ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆ ನಾಳೆಯಿಂದಲೇ ಬಂಡೀಪುರದಲ್ಲಿ ಸಫಾರಿ ಬಂದ್ ಆಗಲಿದೆ. ಬಂಡೀಪುರ ವ್ಯಾಪ್ತಿಯ ಎಲ್ಲಾ ಹೋಂಸ್ಟೇಗಳು, ರೆಸಾರ್ಟ್, ಲಾಡ್ಜ್ಗಳು ಕೂಡ ಬಂದ್ ಮಾಡ್ತಾ ಇರುವುದಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿ ಡಿಎಸ್ ರಮೇಶ್ ಆದೇಶ ಹೊರಡಿಸಿದ್ದಾರೆ. ರಸ್ತೆ ನಿರ್ವಹಣೆ, ಪೂರ್ವ ಸಿದ್ಧತೆ ಹಾಗೂ ರಕ್ಷಣೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಚೆನ್ನೈ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 95 ಲಕ್ಷ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಯಾಣಿಕನೋರ್ವ ಅಬುದಾಬಿಯಿಂದ ಎಲೆಕ್ಟ್ರಿಕ್ ಮೋಟಾರ್ನಲ್ಲಿ 1796 ಗ್ರಾಂ ಚಿನ್ನವನ್ನು ಅಡಗಿಸಿ ತಂದಿದ್ದು ವಶಕ್ಕೆ ಪಡೆಯಲಾಗಿದೆ. ಕೊಳದಲ್ಲಿ ಧಾರ್ಮಿಕ ವಿಧಿವಿಧಾನ ಮಾಡುವಾಗ 5 ಜಲಸಮಾಧಿಯಾಗಿರೋ ಘಟನೆ ಚೆನ್ನೈನ ಮೂವರಾಸುಂಪೇಟದಲ್ಲಿ ನಡೆದಿದೆ. ಮೃತರು 18 ರಿಂದ 25 ವರ್ಷದೊಳಗಿನವರು ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಅವರ ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಮೃತರ ಕುಟುಂಬದವರಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿನ ಕಾಂಚೀಪುರದ ಬಳಿ ಡಿಎಂಕೆ ಶಾಸಕನೊಬ್ಬರು ಬಸ್ ಓಡಿಸಲು ಹೋಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ನೂತನವಾಗಿ ಚಾಲನೆ ನೀಡಿದ ಬಸ್ ಅನ್ನ ಹತ್ತಿರೋ ಡಿಎಂಕೆ ಶಾಸಕ ತಾವೇ ಚಾಲನೆ ಮಾಡಿದ್ದಾರೆ. ಬಸ್ನಲ್ಲಿ ಡಿಎಂಕೆ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಯಾಣಿಸಿದ್ದಾರೆ. ಸ್ವಲ್ಪ ದೂರದಲ್ಲೇ ಗುಂಡಿಗೆ ಬಸ್ ಅನ್ನ ಇಳಿಸಿ ಡಿಎಂಕೆ ಶಾಸಕ ಕಾರ್ಯಕರ್ತರು ಪೇಚಿಗೆ ಸಿಲುಕಿದ್ದಾರೆ. ಗುಂಡಿಯಲ್ಲಿ ಟೈರ್ ಸಿಲುಕಿಕೊಂಡು ಎಲ್ಲರೂ ಕೂಡ ಬಸ್ನಿಂದ ಇಳಿದು ಗುಂಡಿಯಿಂದ ಮೇಲೆತ್ತಲು ಸರ್ಕಸ್ ಮಾಡಿದ್ದಾರೆ. ಏಷ್ಯಾ ವಲಯದಲ್ಲಿ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಡಾಕ್ಟರ್ ಕೆ ಗೋವಿಂದರಾಜ್ ಆಯ್ಕೆಯಾಗಿದ್ದಾರೆ. ಎಫ್ಐಬಿಎ ಫಿಬಾ ಅಸೋಸಿಯೇಷನ್ ಏಷ್ಯಾ ವಲಯದಲ್ಲಿ ಇದೇ ಮೊದಲ ಕನ್ನಡಿಗರಾದ ಗೋವಿಂದರಾಜ್ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ. ಮೂಲತಃ ಬೆಂಗಳೂರಿನವರಾದ ಇವರು ಕಂಠೀರವ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಆಯೋಜಿಸಿದ್ದ ಕೀರ್ತಿ ಇವರದ್ದು. ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೆ ಏಷ್ಯಾ ವಲಯಕ್ಕೂ ನಮ್ಮ ದೇಶದಿಂದ ಯಾರೊಬ್ಬರು ಅಧ್ಯಕ್ಷರಾಗಿರಲಿಲ್ಲ. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನಲ್ಲಿ ಮತ್ತು ಏಷ್ಯಾ ಖಂಡಕ್ಕೆ ಯಾರೂ ಆಗಿರಲಿಲ್ಲ. ಮೊದಲನೇ ಕನ್ನಡಿಗ, ಮೊದಲನೇ ಇಂಡಿಯನ್ ಅಂತಲೇ ಹೇಳ್ಬೋದು. ದೇಶನ ಬಾಸ್ಕೆಟ್ಬಾಲ್ನಲ್ಲಿ ಭಾಳ ಅತ್ಯಂತ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ನಮ್ಮ ದೇಶ ಏಷ್ಯಾದಲ್ಲೂ ಮತ್ತು ವರ್ಲ್ಡ್ ಬಾಸ್ಕೆಟ್ಬಾಲ್ನಲ್ಲಿ ಮುಂಚೂಣಿಯಲ್ಲಿರಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ ಇದೆ. ಅದರದ್ದು ಮುಂದಿನ ದಿನಗಳಲ್ಲಿ ನಾನು ಇದನ್ನು ಭಾಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಇದೆ. ರಿಲಯನ್ಸ್ ಜುವೆಲ್ಸ್ ವತಿಯಿಂದ ಮೆಜೆಸ್ಟಿಕ್ ತಾಂಜಾವೂರ್ ಕಲೆಕ್ಷನ್ ಆಭರಣಗಳ ಅನಾವರಣವನ್ನು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಸಲಾಯಿತು. ಅಧ್ಯಕ್ಷೀಯ ತೃತೀಯ ಅಂಗವಾಗಿ ತಮಿಳುನಾಡಿನ ತಾಂಜಾವೂರಿನ ದೇವಾಲಯಗಳು, ಅರಮನೆ, ದರ್ಬಾರ್ ಹಾಲ್ಗಳಿಂದ ಸ್ಫೂರ್ತಿಗೊಂಡು ತಯಾರಿಸಿರುವಂತಹ ಆಭರಣಗಳನ್ನು ರಿಲಯನ್ಸ್ ಜುವೆಲ್ಸ್ ಅನಾವರಣಗೊಳಿಸಿದೆ. ಈ ವೇಳೆ ತಾಂಜಾವೂರ್ ಕಲೆಕ್ಷನ್ ಆಭರಣಗಳನ್ನು ಧರಿಸಿ ನಟಿ ಜಾನ್ವಿ ಕಪೂರ್ ಹೆಜ್ಜೆ ಹಾಕಿದ್ರು.
ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.